ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತೀರಿ ನೀವು? 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು ನೋಡಿ. ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ 1 ಎಕರೆ 20 ಗುಂಟೆ ಜಾಗ ಇದು ನೋಡಿ. ಆ ಮರದಿಂದ ಹಿಂಗೆ ನಿಮಗೆ ಎರಡೂ ಕಡೆ ರೋಡ್ ಬರುತ್ತೆ, ರಸ್ತೆ ಬರುತ್ತೆ. ಇದರಲ್ಲಿ ನಿಮಗೆ ಒಂದು 80ಕ್ಕಿಂತ ಜಾಸ್ತಿ ತೆಂಗಿನ ಮರಗಳು ಮತ್ತು ಒಂದು ಬೋರು, ಒಂದು TC ಮತ್ತು ನಿಮಗೆ ಊರ ಪಕ್ಕದ್ದೇ ಜಾಗ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಊರ ಪಕ್ಕದ್ದೇ ಜಾಗ ಇದು ನೋಡಿ. ಎಲ್ಲ ಮರಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ. ಎಲ್ಲ ಮರಗಳು ಕೂಡ ನಿಮ್ಗೆ ಒಳ್ಳೆ ಫಲ ಕೊಡ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಿ ಫಲ ಕೊಡ್ತಾಯಿದೆ ನೋಡಿ. ಬೋರ್ ಇದೆ, ತಾನಂ ಬೋರ್ಡು, TC ವಿತ್ತು. ಅದು ಗೌರ್ಮೆಂಟ್ TC. ಇದು ಇವರೇ ಹಾಕ್ಸ್ಕೊಂಡ್ರೆ TC. ಇದು ಬಂದು ನಿಮಗೆ ಇದು ಬಂದು ನಿಮಗೆ ರೋಡ್ ಬಿಡುತ್ತೆ 150ರಿಂದ 200 ಅಡಿ ಅಗಲ ಬರ್ತಿದ್ದು ಈ ಜಾಗ ರೋಡಿಂದ ನೋಡಿ. ಅಲ್ಲಿಂದ ಹಿಡಿದು ನಿಮ್ಗೆ ಅಲ್ಲಿವರೆಗೂ 150ರಿಂದ 200 ಅಡಿ ಬರುತ್ತೆ. ಎಲ್ಲ ತೆಂಗಿನ ಮರಗಳು ಕೂಡ ನಿಮಗೆ 15 ವರ್ಷಕ್ಕಿಂತ ಮೇಲ್ಪಟ್ಟಿರೋವಂಥ ಮರಗಳೆಲ್ಲ ತುಂಬ ಒಳ್ಳೆ ಏಜಲ್ಲಿರೋವಂಥ ಮರಗಳು. ಒಂದೊಂದು ಮರದಲ್ಲಿ ಏನಿಲ್ಲ ಅಂದರೂ 150 ತೆಂಗಿನಕಾಯಿಗಳು ಮತ್ತು ನಿಮಗೆ ಸಿಗುತ್ತೆ ನೋಡಿ. ಇಷ್ಟು 10 ಗೊನೆ ಮೇಲ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ, ತುಂಬಾ ಹೆಲ್ತಿಯಾಗಿದೆ. ಎಲ್ಲ ಮರಗಳು ಕೂಡ ಆರೋಗ್ಯವಾಗಿದೆ ನೋಡಿ. ಅಕ್ಕಪಕ್ಕ ಎಲ್ಲ ಊರಿದೆ. ಈ ಜಾಗ ಬಂದು ನಿಮಗೆ ಚನ್ನಪಟ್ಟಣದಿಂದ 15 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಯಿಂದ ಈ ಜಾಗಕ್ಕೆ 62 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರೊಳಗೆ 13 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ನೋಡಿ. ನಿಮಗೆಲ್ಲ ಮರಗಳು ಎಷ್ಟು ಚೆನ್ನಾಗಿ ಫಲ ಕೊಡ್ತಿದೆ ನೋಡಿ. ಇವರು ಎಲ್ಲರೂ ಕುಯ್ಸಲ್ಲ, ತಾನಾಗೆ ತೆಂಗಿನಕಾಯಿಗಳು ಬೀಳಬೇಕು. ಇವರು ತೆಂಗಿನಕಾಯಿನ ಸೇಲ್ ಮಾಡೋದು, ಎಳ್ಳೀರು ಕುಯ್ಸಲ್ಲ ಇವರು. ಎಲ್ಲ ಮರಗಳು ಕೂಡ ತುಂಬಾ ಹೆಲ್ತಿಯಾಗಿ ಚೆನ್ನಾಗಿದೆ. ಮತ್ತು ನಿಮಗೆ ಊರ ಪಕ್ಕದ್ದೇ ಜಾಗ, ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ ನೋಡಿ. ಅಕ್ಕಪಕ್ಕ ಎಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ನೀವು ಕೂಡ ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ಯಾವ್ಯಾವ ಸಸಿಗಳು ಹೋಗಿದೆಯೋ ಅಲ್ಲಿ ಈ ಥರ ಹೊಸ್ದಾಗಿ ಸಸಿ ನೆಟ್ಟರು. ಅದೊಂದು 10 ಸಸಿ ನೆಟ್ಟಿರ್ಬೋದು ಅಷ್ಟೇ. ಇನ್ನೆಲ್ಲ ಮರಗಳು ಕೂಡ ಚೆನ್ನಾಗಿದೆ. ಮತ್ತು ಪ್ಯೂರ್ ಕೆಂಪು ಭೂಮಿ ಇದು. ಕೆಲವರು ಒಂದು ತೋಟ ಮಾಡ್ಕೊಂಡಿರ್ಬೇಕು ಅಂತ ಅಂದ್ಕೊಂಡಿರ್ತೀರ, ಮತ್ತು ಊರ ಪಕ್ಕದಲ್ಲಿ ಇರಬೇಕು ಅಂದ್ಕೊಂಡಿರ್ತೀರಲ್ವ, ಅಂಥವ್ರಿಗೆ ಈ ಜಾಗ ಊರ ಪಕ್ಕದಲ್ಲೇ ಇದೆ. ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಅವ್ರು ಎಷ್ಟು ಕೈಗೆ ಎಟ್ಕೋ ಟೈಪಲ್ಲಿದೆ, ಕಿತ್ಕೊಳ್ಳೋಷ್ಟು ಇದಿದೆ ನೋಡಿ. ಕೈಗೆ ಎಟ್ಟುತ್ತದೆ, ಇಷ್ಟು ಹತ್ರ ಇದೆ ನೋಡಿ, ಇಷ್ಟು ಹತ್ರ ಇದೆ ನೋಡಿ. ಇಷ್ಟು ಚೆನ್ನಾಗಿ ಇದರಲ್ಲೊಂದು ದೊಡ್ಡ ಮಾವಿನ ಮರ ಐತೆ ನೋಡಿ. ತುಂಬಾ ಚೆನ್ನಾಗಿದೆ ಜಾಗ. ಮತ್ತು ನಿಮಗೆ ಫುಲ್ಲು ಸ್ಕ್ವೇರ್ ಆಗಿ ನೋಡಿ. ಹಿಂಗೆ ಮಂದಿ ಫುಲ್ಲು ಏನು ಮನೆ ಇದೆ ಅದು ಕೂಡ ರಸ್ತೆಗೆ ನಿಮಗೆ ಜಾಸ್ತಿ ಬರುತ್ತೆ. ಹಂಗೆ ಫುಲ್ಲು ತುಂಬಾ ಚೆನ್ನಾಗಿದೆ ಜಾಗ. ಇದ್ರ ಬೆಲೆ ಬಂದು 2,60,000 ಪರ್ ಗುಂಟೆ ಅಂತಾರೆ. ಕುತ್ಕೊಂಡು ಮಾತಾಡಿದ್ರೆ ಫೈನಲ್ 2.5 ಲಕ್ಷ ಅಂತ. ಅದು ಕಮ್ಮಿ ಕೊಡಲ್ಲ ಅಂತ ಓನರ್ ಹೇಳ್ತಾಯಿದ್ರು. ಯಾರಿಗಾದರೂ ಜಾಗ ಬೇಕು ಅಂತಂದರೆ, ಅಥವಾ ಈ 1 ಎಕರೆ 1.5 ಎಕರೆ ಹುಡುಕ್ತಾ ಇರ್ತಾರಲ್ಲ ಅಂಥವ್ರಿಗೆ ಈ 1.5 ಎಕರೆ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ಊರ ಪಕ್ಕ ಸೇಫ್ಟಿ ಪರ್ಪಸ್ ಅಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇದು ಬಂದು ನಿಮಗೆ ಪಂಚಾಯಿತಿ ಪರಿಮಿತಿಗೆ ಬರುತ್ತೆ, ಗ್ರಾಮದ ಪರಿಮಿತಿಗೆ. ಪ್ರತಿಯೊಂದು ವಿದ್ಯುತ್ತು, ನೀರು, ಪ್ರತಿಯೊಂದು ನಿಮಗೆ ಪಂಚಾಯತ್ ಸೌಲಭ್ಯಗಳೆಲ್ಲ ಈ ಜಾಗಕ್ಕೆ ಸಿಗುತ್ತೆ. ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ. ಅವರು ಒಂದು ಹಸುಗೆ ಒಂದು ತೀರ ಹಾಕೊಂಡಿದ್ರು, ಶೆಡ್ ಥರ ಹಾಕೊಂಡಿದ್ರು. ಈಗ ಇದೆಲ್ಲ ತೆಗೆದುಬಿಟ್ಟಿರ್ಬೇಕು. ನೀವು ಅದನ್ನು ಕಂಟಿನ್ಯೂ ಮಾಡ್ಕೋಬೋದು, ಇಲ್ಲ ಒಂದು ಮನೆ ಕಟ್ಕೊಂಡು ಇಲ್ಲಿರ್ಬೋದು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ. ತೆಂಗಿನಕಾಯಿ ಹಂಗೆ ಗರಿಗಳೇ ಬೆಂಡಾಗ್ಬಿಟ್ಟವೆ, ಅಷ್ಟು ಚೆನ್ನಾಗಿ ಫಸಲು ಕೊಡ್ತಾಯಿರೋ ಮರಗಳು. ಯಾಕೆಂದರೆ ಕೆಂಪು ಭೂಮಿ ಮತ್ತು ವಾಟರ್ ಸೋರ್ಸ್ ಹಂಗಿದೆ, ತುಂಬಾ ಚೆನ್ನಾಗಿದೆ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳು ಎಷ್ಟು ಚೆನ್ನಾಗಿದೆ ನೋಡಿ.